ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐಶ್ವರ್ಯ ಬ್ಲಾಗ್ಸ್. ಇವತ್ತು ನಾವು 3 ಜನ ಗೇಮ್ ಆಡ್ತಾ ಇದ್ದೀವಿ. ಏನ್ ಗೇಮ್ ಅಂತಂದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವತ್ತು ನಾವು 3 ಜನ ಗೇಮ್ ಆಡ್ತಾ ಇದ್ದೀವಿ. ಏನ್ ಗೇಮ್ ಅಂದ್ರೆ ನನ್ನ ಬಗ್ಗೆ ಯಾರು ಹೆಚ್ಚಾಗಿ ತಿಳ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಗೇಮ್ ಆಡೋಣ ಅಂದ್ಬಿಟ್ಟು ಇವ್ರಿಬ್ಬರನ್ನ ತರಿಸಿ ಕುಣಿಸಿದ್ದೀನಿ. ನನ್ನ ಬಗ್ಗೆ ತಿಳ್ಕೊಂಡವ್ರಿಗೆ, ಪೂರ್ತಿಯಾಗಿ ತಿಳ್ಕೊಂಡವ್ರಿಗೆ 1000 ರೂಪಾಯಿ ಬಹುಮಾನ ಆಗಿ ಸಿಗುತ್ತೆ. ಕ್ಲಾಪ್. ನನ್ನ ಬಗ್ಗೆ ತಿಳ್ಕೊಂಡೇ ಇರೋರಿಗೆ ಏನಿಲ್ಲ, ಜಸ್ಟ್ ಇವತ್ತು ಎಲ್ಲರೂ ಅರ್ಶನದ ದಿನ ಅರ್ಶನ ಶಾಸ್ತ್ರ ಮಾಡ್ತಾರೆ. ಆದ್ರೆ ನಾನು ರೈಸ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮದುವೆಯಲ್ಲಿ ಅರ್ಶನ ಶಾಸ್ತ್ರ ಮಾಡ್ತಾರೆ, ಆದ್ರೆ ನಾನು ಮನೆಯಲ್ಲಿ ಅಕ್ಕಿ ಹಸಿ ಶಾಸ್ತ್ರ ಮಾಡ್ತಾ ಇದ್ದೀನಿ. ಆಮೇಲೆ ರೋಸ್ ವಾಟರ್ ಅಲ್ಲ ಇದು, ನಾನು ವಾಟರ್ ಹರ್ಕೊಂಡ್ ಬಂದಿದ್ದೀನಿ. ಇದರಲ್ಲಿ ಸ್ಪ್ರೇ ಮಾಡೋದು. ಕರೆಕ್ಟಾಗಿ ಹೇಳಿದವ್ರಿಗೆ 1000 ರೂಪಾಯಿ ಬಹುಮಾನ, ಹೇಳ್ದೇ ಇರೋರಿಗೆ ಇದೆರಡು ಕೂಡ. ಓಕೆ, ಜಸ್ಟ್ ಕಮ್ ಆನ್ ದ ವಿಡಿಯೋ. ಇವಾಗ ಫಸ್ಟ್ ಕ್ವಶನ್ ನಂದು. ಫೋನ್ ಕೊಟ್ಬಿಡು ನನಗೆ. ಈಸಿ ಕ್ವಶನ್ ಕೇಳಿದ್ರೆ ನಾನು 1000 ರೂಪಾಯಿ ಹೆಂಗ್ ಕೊಡ್ಲಿ? ನಾನು ಹಾಸ್ಟೆಲಲ್ಲಿದ್ದೆ ಫ್ರೆಂಡ್ಸ್. ನೀನೆಲ್ಲಿದ್ದೆ? ನಾನು ಒಗ್ಗ ಜೊತೆ ಮತ್ತೆ ಅವಾಗ ಹೋಗಿ ಮನೆಗೆ ಓಡಾಡ್ತಾ ಇರ್ತೀರ ಇಬ್ರು. ಇವಾಗ ರಜಾ ಇತ್ತು. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಕಮ್ಮಿಂಗಿ ಬಿಡ್ತಾರ ಆಡ್ಬೇಡಪ್ಪ. ಫಸ್ಟ್ ನನ್ನ ಫೇವ್ರೆಟ್ ಕಲರ್ ಯಾವುದು? ಬರೀ ಕಲರ್ ಯಾವ ಕಲರ್? ಆಯ್ತಮ್ಮಿ, ಎಷ್ಟೊತ್ತು ಬರೀತಿ ಎಕ್ಸಾಮ್ ಬರ್ದಂಗೆ? ಓಕೆ, ತೋರಿಸಿ. ಆನ್ಸರ್ ಇಸ್ ರೈಟ್. ಬ್ಲ್ಯಾಕ್ ಕಲರ್ ಇವಾಗ ಅರ್ಜೆಂಟಾಗೆ ಏನದು ಮೈದಾ ಸಿಟ್ಟು, ಅಕ್ಕಿ ಹಸಿಟ್ಟು ಶಾಸ್ತ್ರ ಕರೆಕ್ಟಾಗಿ ಹೊಳ್ತಾರೆ. ಬ್ಲ್ಯಾಕ್ ಅನ್ನೋದು ಗೊತ್ತಿಲ್ವಾ? ಬ್ಲ್ಯಾಕ್ ಅನ್ನೋದಿಲ್ವಾ? ಟಾಯ್. ಓಕೆ, ನೆಕ್ಸ್ಟ್. ಗ್ರೇಟ್. ನನ್ನ ಫೇವ್ರೆಟ್ ಫುಡ್ ಯಾವುದು? ಯಾವುದು? ಬೇಗ ಬರೀರಿ. ಫೇವ್ರೆಟ್ ಕಲರೇ ಗೊತ್ತಿಲ್ಲ, ಫೇವ್ರೆಟ್ ಫುಡ್ ಗೊತ್ತಾ? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊ. ಯಾರು ನನ್ನ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡವ್ರು ನೋಡೋಣ. ಫಸ್ಟ್ ಇವಳು ತಿಳ್ಕೊಂಬಿಟ್ಟವಳು ನನ್ನ ಬಗ್ಗೆ. ಇವಳು ಏನಕ್ಕೂ ಇಲ್ಲ, ವೇಸ್ಟ್, ಗಂಡು ಪಿಂಡ. ಆಯ್ತಾ? ಟೈಮ್ ಆಯ್ತು. ಗೊತ್ತಿಲ್ಲ ಅಂತ ಅವಳಿಗೆ. ಈ ತರ ಅವ್ರು ಬರ್ತಿದ್ಯಾ ನೀನು? ಇಬ್ಬರದು ತಪ್ಪು. ನನ್ನ ಫೇವ್ರೆಟ್ ಬಂದು ಬಿರಿಯಾನಿ, ಚಿಕನ್ ಬಿರಿಯಾನಿ. ಯಾವ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನಿಜ ಸೀರಿಯಸ್ ಆಗಿ ಯಾವಾಗ ನನ್ನ ಹತ್ರ ಮುದ್ದೆ ಸಾರು ಅಯ್ಯೋ ಹೋಟ್ಲಿಗೆ ಹೋದ್ರೆ ದೋಸೆನಾ? ನೋ 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 ನೋ, ಇಬ್ಬರದು ತಪ್ಪು. ನನ್ನ ಫೇವ್ರೆಟ್ ಈ ಫುಡ್ ಬಂದು ಬಿರಿಯಾನಿ, ಚಿಕನ್ ಬಿರಿಯಾನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಟನಾ? ನೋಡಿಗೆ ನೆಕ್ಸ್ಟ್ ಫ್ರೈ. ಅಯ್ಯೋ, ನೆಕ್ಸ್ಟ್ ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು? ಹೆಚ್ಚು ಗೊತ್ತು, ಬರೀತಾವಳೆ. ಆಮೇಲೆ ಏನ್ ಹೇಳ್ತಾಳೋ ಗೊತ್ತಿಲ್ಲ. ನನ್ನ ಫೇವ್ರೆಟ್
ಪ್ಲೇಸ್ ಬಂದು ರಾಯರ ಮಠಕ್ಕೆ ಹೋಗೋದಂದ್ರೆ ನಂಗೆ ತುಂಬ ಇಷ್ಟ, ಮಂತ್ರಾಲಯದಲ್ಲಿ ಇರಬೇಕು ಅಂತ. ನನ್ನ ಫೇವ್ರೆಟ್ ಪ್ಲೇಸ್ ಅದು. ಇಬ್ರು ಗೆದ್ಬಿಟ್ಟವ್ರಿ ಸರ್. ನನ್ಗೆ ಇಷ್ಟವಾಗಿರೋ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಯಾರು? ಬೇಗ ಬರೀ ಅವ್ರದ್ದಾಯ್ತು, ಇಲ್ಲಾಂದ್ರೆ ನಿನಗೆ ಹಾಕೋದು ಇವಾಗ. ಯಾರು ಅಷ್ಟೊಂದು ಗೊತ್ತಿಲ್ಲಲ್ಲ ನಂಗೆ. ಯಾರು ಅಷ್ಟೊಂದು ಗೊತ್ತಿಲ್ಲಲ್ಲ ನಂಗೆ. A few moments later. ಉಪೇಂದ್ರನ? ಉಪೇಂದ್ರ ಅಲ್ಲ, ಉಪೇಂದ್ರ. ಅಪ್ಪ ಕರೆಕ್ಟ್ ಬಂದು ನಮ್ಮ ಅಪ್ಪನೇ. ಅಶಿತಾಗೆ ಇವಾಗ ನೆಕ್ಸ್ಟ್ ಇವಳಿಗೆ ಇನ್ನೂ ಒಂದು ಮಾರ್ಕ್ಸ್ ಬಂತು. ಎಷ್ಟು ಇವಾಗ ಟೋಟಲ್ ಆಗಿ ಎಷ್ಟು ಹೇಳಿದ್ದೀನಿ ನಾನು? 4 ಹೇಳಿದ್ದೀನಿ. ಅದರಲ್ಲಿ ಇವಳು 3 ವಿನ್ ಆಗೋಳೆ, ಇವಳು ಒಂದೇ ವಿನ್ ಆಗಿರೋದು. ಇವಳು 2 ಅಲ್ಲ, ಇವಳು ನೋಡಿ ಇವಳು ಒಂದು ದೊಡ್ಡ ಬುಕ್ ತಗೊಬಂದವಳೆ. ಬುಕ್ಕಲ್ಲಿ ಒಂದೇ ಹತ್ರ ಬರಿಬೇಕಾ ಅಥವಾ ಬೇರೆ ಬೇರೆ ಹತ್ರ ಬರಿಬೇಕಾ? ಒಂದು ಪೇಜಲ್ಲಿ ಒಂದೇ ಒಂದು ಬರ್ದವಳೆ ಆನ್ಸರ್. ನೆಕ್ಸ್ಟು ಇನ್ನೊಂದು ಪೇಜಲ್ಲಿ ಇನ್ನೊಂದು ಆನ್ಸರ್, ಇನ್ನೊಂದು ಪೇಜಲ್ಲಿ ಇನ್ನೊಂದು ಆನ್ಸರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇದು ರಾಂಗ್ ಅನ್ನಿದೆ. ಆಮೇಲೆ ಸರ್ ಇದು ರಾಂಗ್ ಅನ್ನಿದೆ. ಇದು ಇವಾಗ ಮಟ ರೈಟ್, ಇವಾಗ ಇದು ರೈಟ್. 2 1 3 5 ಬ್ಲ್ಯಾಕ್ ಫಸ್ಟ್ ಕಲರ್ 1 2 3 ನೀನು 1 2 ಇವಳು 3 ಸಾರಿ ಇವಳು 3 ಇವಳು 2 ಅಷ್ಟೇ ಗೆದ್ದಿರೋದು. ಆಮೇಲೆ ನೆಕ್ಸ್ಟು ನನಗೆ ಏನು ಕೇಳಬೇಕು? ನೆಕ್ಸ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಈ ವಿಡಿಯೋ ಹಾಕಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನೆಕ್ಸ್ಟ್ ಟನ್ 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 ಏನನ್ನೋದು? ನೆಕ್ಸ್ಟ್ ನನಗೆ ಸ್ವೀಟಲ್ಲಿ ಯಾವ ಸ್ವೀಟ್ ಇಷ್ಟ? ಯಾವುದು? ಆಯ್ತಾ? ಸೋನ್ ಪಪಡಿ. ಚಂಪಕಲಿ ರಾಂಗ್. ಅವಳಿಗೆ ಸ್ಪ್ರೇ ಬಾಟಲ್ ಕೊಟ್ಟು ಓಡಿ ಓಡಿ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನನ್ನ ಫೇವ್ರೆಟ್ ಸ್ವೀಟ್ ಬಂದು ಸೋನ್ ಪಪಡಿ. ರೂಲ್ ಬರ್ತಾಳೆ ಚಂಪಕಲಿ ಅಂತ. ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅದಕ್ಕೆ ನಾನು ನಂಬಿಕೆ ಇಲ್ಲ ಮಾಡ್ತಿದ್ದೆ. ಅದಕ್ಕೆ ನೆಕ್ಸ್ಟ್ ಏನು ಕೇಳಬೇಕು? ನಾನು ಮದುವೆ ಆಗಿದ್ದ ದಿನ ಯಾವುದು? ಯಾವ ತಿಂಗಳಲ್ಲಿ? ದಿನನಾ? ಯಾವ ದಿನ? ಒಂದೇ ದಿನ ಅಲ್ಲ, ಡೇಟ್ ಹೇಳು. ಡೇಟ್ ಅದೇ ಹೇಳ್ತಿರೋದು. ಯಾವ ಡೇಟು ಯಾವ ತಿಂಗಳಲ್ಲಿ ಆಗಿತ್ತು ಅಂತ. ನನ್ನ ಡೇಟು ಮತ್ತೆ ತಿಂಗಳು. ಅಕ್ಕ ಡೇಟು ಗೊತ್ತಿಲ್ವಾ ನಿನಗೆ? ಅಕ್ಕ ಮದುವೆ ಆಗಿದ್ದ ದಿವಸ ಗೊತ್ತಿಲ್ವಾ? ಛೇ ಇಂಥವರೆಲ್ಲ ಏನ್ಕಿರ್ತಾರೋ ಭೂಮಿ. ನೀನ್ ಬರೀ ಫಸ್ಟು. ನವೆಂಬರ್ 3-4 ನನ್ನ ಮದ್ವೆನಾ? ನವೆಂಬರ್ 24. ಕರೆಕ್ಟ್. ಅಶಿತ್ ಅದು ಕರೆಕ್ಟ್. ಗೊತ್ತಿಲ್ಲ ಅಂದ್ರೆ ಏಕೆ? ತಿಳ್ಕೊಂಡೆ. ಓಕೆ, ನೆಕ್ಸ್ಟ್ ನನ್ನ ಫೇವ್ರೆಟ್ ಸಾಂಗ್ ಯಾವುದು? ಎಷ್ಟಾಯ್ತು ಇದ್ರಲ್ಲಿ? ನನ್ನ ಫೇವ್ರೆಟ್ ಸಾಂಗ್ ಯಾವುದು?
ಸೈಕಲ್ ಅಲ್ಲಿ ಹೋಗ್ತಾರಲ್ಲ ಸೈಕಲಲ್ಲಿ ಹೋಗೋದೇನು ಹಿಂದಿ ಸಾಂಗ ನಾನು ಯಾವಾಗೊಮ್ಮೆ ಹಿಂದಿ ಸಾಂಗ್ ಕೇಳಿದ್ದೆ ರಾಂಗ್ ಇವ್ರು ಹೇಳಿದ್ರು ನೀನು ಹೇಳಿದ್ ರೈಟ್ ಅಂಬಾರಿ ಫಿಲಮ್ ನನ್ನ ಫೇವ್ರೆಟ್ ಫಿಲಮ್ ಅಲ್ಲ ತಲೆ ಮೇಲೆ ಇದೇ ನನ್ನ ಕೈ ಇಲ್ಲಿ ಗದ್ದ ಗದ್ದ ಬ್ಲಾಗಲ್ಲಿ ಅಡಗಿತ್ತು ಇಲ್ಲ ಫ್ರೆಂಡ್ಸ್ ಮೊದ್ಲಾಗೆಲ್ಲ ಹೇಳಿದ್ದೆ ಅವ್ಳಿಗೆ ತೊದ್ದುತ್ತಾಳೆ ಅಂತ ಇವಾಗ ಅವಳು ಕ್ಲಿನಿಕ್ಗೆ ಮಾತಾಡಕ್ ಬರಲ್ಲ ಯಾಕೆ ಬಾಯ್ ಟೀಚ್ ಮಾಡ್ತಿದ್ದೆ ಬಾ ಬೇಗ ಏನೋ ಕಂದಲ್ಲ ಏನೋ ಕಿಸಿ ಕಿಸಿ ಅಂತ ಕಿಸಿದೆ ಇವಾಗ ನಾನು 1 2 3 4 5 ರೈಟ್ ಚೀಟಿಂಗ್ ಇದು ಅವ್ರಿಗೆ ಮಾತ್ರ ಸ್ವಲ್ಪ ಇದೆಯಾ ಇಲ್ಲ ನೆಕ್ಸ್ಟ್ ಇವಾಗ ಅವಳೇನಾದ್ರು ರಾಂಗ್ ಹೇಳಿದ್ರೆ ಅವಳಿಗೆ ಇಕ್ಕೋದು ಸುಮ್ಮನೆ ಒಂದು ಇದ್ರಲ್ಲಿ ಇದು ನನಗೆ ಯಾವ ವೆದರ್ ಅಂದ್ರೆ ತುಂಬಾ ಇಷ್ಟ ನೀವು ವೆದರ್ ನನಗೆ ಚಳಿಗಾಲ ಇಷ್ಟನಾ ಮಳೆಗಾಲ ಇಷ್ಟನಾ ಬೇಸಿಗೆಗಾಲ ಇಷ್ಟನಾ ಅದಾ ಆಯ್ತಾ ಮಳೆ ಮಳೆ ಸುಮ್ಮನೆ ಮಳೆ ಕಂಡ್ರೆ ಇಷ್ಟ ಇಲ್ಲ ನನಗೆ ಏನ್ ಕಂಡ್ರೇನು ಇಷ್ಟ ಇಲ್ಲ ಯಾವ ಮತ್ತೆ ನೀನ್ ಹೇಳಿತ್ತು ಹೋಗೇ ಇಲ್ಲ ನನಗೆ ಯಾವ ವೆದರ್ ಕಂಡ್ರೂ ಇಷ್ಟ ಇಲ್ಲ ನಾನು ಹೇಳಿದ್ದಾನೆ ನನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿಲ್ಲ ನಿನಗೆ ಹಾಕ್ಬೇಕು ಇದೇ ನಿಜ ನನಗೆ ಗೊತ್ತಿಲ್ಲ ಸ್ವಲ್ಪ ನನಗೆ ಮಳೆ ಕಂಡ್ರೆ ಇಷ್ಟ ಇಲ್ಲ ಸಾರಿ ಪ್ರ್ಯಾಂಕ್ ಮಾಡ್ತೀನಿ ನನಗೆ ಮಳೆ ಅಂದ್ರೆ ಇಷ್ಟ ನಿಜ ನಂಗೆ ಮಳೆ ಸೀಸನ್ ಅಂದ್ರೆ ತುಂಬಾ 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 ಇಷ್ಟ ತುಂಬಾ ಚೀಟಿಂಗ್ ಇಲ್ಲ ಇಲ್ಲ ಇದು ಕರೆಕ್ಟ್ ಇಬ್ರು ಆನ್ಸರ್ ಕೂಡ ಕರೆಕ್ಟ್ ಆಗಿದೆ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ ರಸಿಕ್ ನೋಡಿ ಭಯಪಟ್ಟು ಅಂತದಿಲ್ಲ ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡಿದವ್ರು ಇಬ್ಬರಿಗೂ ಹಚ್ಬೋದಲ್ವಂತ ಅವರು ಬಕ್ರ ಆಗಿಲ್ಲ ನನ್ನೇ ಬಕ್ರ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ವಯಸ್ಸಿಂದ ನಾನು ಈ ಥರ ಮಾಡಲೇಬೇಕು ಈ ಥರ ಇರಲೇಬೇಕು ಅಂತ ಹೇಳ್ಬಿಟ್ಟು ಕನ್ಸು ಕಟ್ಕೊಂಡಿದ್ದೀನಿ ಅದೇನು ಕನಸು ಅಂತ ಇವಾಗ ಇವರಿಬ್ಬರು ಬರೀತಿದ್ದಾರೆ ಬರೀ ಆಯ್ತು ಆಯ್ತು ತೋರಿಸ್ಬೇಕು ನೋಡಿ ತೋರಿಸ್ಬೇಕಂತೆ ಬರೀ ಆಯ್ತು ಆಯ್ತಾ ನಿಂದು ನೋಡ್ಬಿಟ್ಲಾ ಇವಾಗಿಂದು ಚಿಕ್ಕ ಮನೆ ಕಟ್ಟೋದು ಅಂತ ಬರೆದು ಕಟ್ಟದ ನೀನು IAS ನನಗೆ IAS ಆಗ್ಬೇಕು ಅನ್ನೋ ತುಂಬಾ ಆಸೆ ಇತ್ತು ಆದ್ರೆ IAS ಆಗಕ್ಕಾಗ್ಲಿಲ್ಲ ಏನ್ ಮಾಡಕ್ಕಾಗಲ್ಲ ನನ್ನ ಆಸೆ ಅದೇ IAS ಆಗ್ಬೇಕು ಚಿಕ್ಕ ವಯಸ್ಸಿಂದ ಕೂಡ ಅಷ್ಟೇ 1000 ರೂಪಾಯಿ ಕೊಟ್ಟಿದಂತೆ ಚಿಕ್ಕ ವಯಸ್ಸಿಂದ ಕೂಡ ನಾನು IAS ಆಗ್ಬೇಕು IAS ನಾನೇ ವಿನ್ನ ತುಂಬಾ ಆಸೆ ಇತ್ತು ಆದ್ರೆ ಓದಕ್ಕಾಗಿಲ್ಲ ಇನ್ನ 20 ಕ್ವೆಶ್ಚನ್ಸ್ ಅದು ಬೇಡ, ಮನೇಲಿ ಬೇಡ. personal problem ಇನ್ನ ಇದೆ. 5 ಕ್ವೆಶ್ಚನ್ಸ್ ಕೇಳಬೇಕು ಇವಾಗ ಎಜ್ಜು ಸಾರಿ ಇವಾಗ ಎಜ್ಜು ರಾಂಗ್ ಆನ್ಸರ್ ಹೇಳಿದ್ದಾರೆ ಅವಳಿಗೆ ಇವಾಗ ವಾಟರ್ ಸ್ಪ್ರೇ ಮಾಡ್ತಾನೆ ಗ್ಲೋ ಕಾಣಿಸ್ತಾಳೆ ವಾವ್ ಕರೆಕ್ಟ್ ಚೆನ್ನಾಗಿ ಕಾಣಿಸ್ತು ಮುಖ ತೋರಿಸು ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್ ಲಾಸ್ಟ್ ಅಮ್ಮ ಈಸಿ ಲಾಸ್ಟ್ ಎಸ್ ನಂದು 10th ರಿಸಲ್ಟ್ ಅಲ್ಲಿ ಪರ್ಸೆಂಟೇಜ್ ಬಂದಿತ್ತು ನನಗೆ ಗೊತ್ತು ಐ ಡೋಂಟ್ ನೋ ನನ್ನ ಬಗ್ಗೆ ಇಲ್ಲ ಚಿಕ್ಕ ಪಾಪು ಇದ್ದೆ ಇವಾಗ ಎಷ್ಟು ನಿನ್ಗೆ ಏಜ್ ಸೆಕೆಂಡ್ PU ಸೆಕೆಂಡ್ PUC ನನ್ನ ಸೆಕೆಂಡ್ PUC ರಿಸಲ್ಟೇ ಗೊತ್ತಿಲ್ಲ ನನಗೇನೆ ಇಲ್ಲ ಫಸ್ಟ್ PU ಫಸ್ಟ್ PUC ಓಕೆ ಡೀಲ್ 10th ಇನ್ನು
ನನಗೆ ಯಾಕೆ ಹೇಳಿಲ್ಲ? 10th ಎಷ್ಟು ಮಾರ್ಕ್ಸ್ ನಂದು ಎಷ್ಟು ಪರ್ಸೆಂಟೇಜ್ ಎಷ್ಟು ನಾನು ಅಷ್ಟೊಂದು ಚೆನ್ನಾಗಿಲ್ಲ ಓದ್ತಿರ್ಲಿಲ್ಲ. 26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 76 ಇವಳು ಬರ್ದಿರೋದು 60 ಕರೆಕ್ಟಾಗಿ ಗೆಸ್ ಮಾಡಿರೋದು ಎಜ್ಜು. ಇವಾಗ ಅವಳಿಗೆ ಯಾವುದೂ ಇಲ್ಲ, ಅರ್ಶನ ಇದು ಅಸಿಡ್ ಶಾಸ್ತ್ರನೂ ಇಲ್ಲ, ಮತ್ತೆ ಸ್ಪ್ರೇ ಬಾಟಲ್ಲು ಇಲ್ಲ. ಇವಾಗ ಅರ್ಷಿತಾ ನಾನು 60 ಅಂದ್ರೆ ಅವಳಿಗೆ ಹೆಂಗ ಹಾಕೋದು ಹಂಗೆ ಇಲ್ಲ, ಮೋಸ ಆಗುತ್ತೆ. ಚೀಟಿಂಗ್ ಆಗುತ್ತೆ. ಕೈಯತ್ತೆ ನಿಜ ಕಣೆ, ನಾನು ಹೇಳೋದಿಲ್ಲ. ಒಂದು ರೌಂಡ್ 2 ರೌಂಡು ನೀರು ಬಟ್ಟೆ ಇಲ್ಲ ಇದು ಅವ್ಳು ಹೋಗ್ಬಿಟ್ಟೈತೆ. ಇಲ್ಲ ಅವಳಿಗೆ ಇತ್ತೀನಿ, ಅವಳಿಗೆ ಲೆಕ್ಕ ಬರ್ಬೇಕಾಗಿತ್ತು. ತರ್ತೇನೆ ಇವಾಗ 10 ಕ್ವಶನ್ ಆಗೋಯ್ತು. ಇನ್ನೊಂದು ಕ್ವಶನ್ ಕೇಳಿ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಲಾಸ್ಟ್ ಅಲ್ಲಿ ಹೈಯೆಸ್ಟ್ ಬಂದಿರೋರ್ಗೆ, ಸೋತಿರೋರ್ಗೆ ಅರ್ಶನ ಇದು ಏನದು ಅಸಿಟ್ಟು ಮತ್ತೆ ವಾಟರ್ ಮಿಕ್ಸ್ ಮಾಡಿ ಹಂಗೆ ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ನಂದು ಕ್ವಶನ್ ಬಂದು, ನಾನೊಂದು ಕಾರ್ ತಗೊಬೇಕು ಅಂತ ತುಂಬಾ ಆಸೆ. ಆ ಕಾರ್ ಯಾವುದು ಅಂತ ಬರೀ ನೋಡೋಣ. ನಂದಾಯ್ತು. ನಿಂದಾದ್ರೆ ಜೀಪ್, ನೀನು ಮಹೀಂದ್ರ. ನಾನು ತಗೊಬೇಕಂತ ಇರೋದು ಮಹೀಂದ್ರ ತಾರ್. ಅಶ್ವಿತಾ ಗೊತ್ತಿಲ್ಲ. ಜೀಪ್ ಅಂತ ಬರ್ದವ್ರೆ. ಜೀಪ್ ಅಂದ್ರೆ ಬೇರೆ. ಜೀಪ್ ಅಂದ್ರೆ ಬೇರೆ. ಜೀಪ್ ಅಂದ್ರೆ ನಿಜವೇನ? ಇದು ಟ್ರಾವೆಲ್ ಮಾಡ್ತಾರಲ್ಲ ಆ ತರ ಜೀಪ್. ಇದು ಮಹೇಂದ್ರ ಕಾರು. ಮಹೀಂದ್ರ ತಾರ್ ಕಾರು, ಮಹೀಂದ್ರ ತಾರ್. ನೆಕ್ಸ್ಟ್ ಅಷ್ಟು ಹೋಗಿ ಅಷ್ಟೇ ಸಾಕಂತೆ. ಅವರೇ ಇನ್ನು ಫ್ರೆಂಡ್ಸ್ ಜೀಪ್ ಆಯ್ತು. ಕಮೆಂಟ್ಸ್ ಮಾಡಿ ಟಾರ್ ಅಂದ್ರೆ ಯಾವ್ದು, ಜೀಪ್ ಅಂದ್ರೆ ಯಾವ್ದು. ವಿಡಿಯೋ ನಾನು ಇನ್ನ ಇದೆ. ಇವರಿಬ್ರಲ್ಲಿ ಯಾರು ಇವತ್ತಿನ ವಿನ್ನರ್ ನಮ್ಮ ಅಶಿತಾ. ಕೈಯತ್ತೆ. ಇವತ್ತಿನ ವಿನ್ನರ್ ಈ ನಮ್ಮ ಅಶಿತಾ. ಥ್ಯಾಂಕ್ ಯು ಸೋ ಮಚ್. ಇವಳು ಸೋತಿದ್ದಾಳೆ. ಇವಳಿಗೆ ಬಹುಮಾನವಾಗಿ 1000 ರೂಪಾಯಿ ತಗೊಂಡು ನಿಮ್ಮ ಮುಂದೆ ಲೈವಲ್ಲಿ ಕೊಡ್ತಾ ಇದೀನಿ ನೋಡಿ. 1000 ರೂಪಾಯಿ ಶಾಪಿಂಗ್ ಹೋಗ್ಬೇಕು. ತಗೊಳ್ಳಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಶಾಪಿಂಗ್ 1000 ರೂಪಾಯಿಗೆ ಏನ್ ಬರುತ್ತೋ ಅವಳು ತಗೊಂಡು, ಅವಳು ಇಷ್ಟ. ಅದು ನಾನು 1000 ರೂಪಾಯಿಗೆ ಏನ್ ಬರುತ್ತೆ ಎಜ್ಜು? 1000 ರೂಪಾಯಿಗೆ ಏನ್ ಬರುತ್ತೆ? ನೋಡಿ ಏನ್ ಬೇಕು ಅದು ಬರುತ್ತಾ? ನೀವೇನಾದ್ರೂ ಮಾಡ್ಕೊಳ್ಳಿ, ತಗೊಳ್ಳಿ. Thank you. ಕೊಟ್ಟಿದ್ದೀನಿ. ಇವಳ್ದು ಇವಾಗ ಲಾಸ್ಟ್ ಫೈನಲ್. ಇವಳು ಸೋತಿದ್ದಾಳೆ ಪಾಪ, ಇವಳಿಗೆ ಏನು ಮಾಡೋದು. ಕೊಂಡ್ಬಿಡು. ಎರಡೇ ಪಾಯಿಂಟ್ಸ್ ಅಲ್ಲಿ ಇವಳು ಸೋತೋಗ್ಬಿಟ್ಟಿದ್ದಾಳೆ. ಸೊ ಇವತ್ತಿಗೇನು ಮಾಡೋಕ್ಕಾಗಲ್ಲ ಪಾಪ, ಅವಳು ಚಿಕ್ಕ ಹುಡುಗಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಬೇಕು. ಓಕೆ, ಅವಳು ಮತ್ತೆ ಈ ಕಾಸು ಸೆಕೆಂಡ್ ತಗೊಂಡ್ರೆ ನಂದು. ಓಕೆ, ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಹಂಗೆ ನೀವು ಒಬ್ರು ಯಾರೋ ಮೆಸೇಜ್ ಮಾಡಿದ್ರಿ ಯಶು ಅಂತ. ಯಶು ಬರೋಕ್ಕಾಗಿಲ್ಲ, ಅವಳು ಬರಲ್ಲ ಅಂತೆ ಬ್ಲಾಗ್ಗೆ. ಇನ್ನು ನಾವು 3 ಜನ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ನಿಮ್ಮನ್ನ ನಗಿಸ್ತೀವಿ ಅಂತ ಕೇಳ್ಕೊಂತ ವಿಡಿಯೋನ ಹೆಡ್ ಮಾಡ್ತಾ ಇದ್ದೀನಿ. ನಗು ಬಂತ ಗೈಸ್, ಹೇಳಿ ಗೈಸ್.
ನೀವು ಕಮೆಂಟ್ಸ್ ಮಾಡಿ ನಾವು ಬಂದಿಲ್ಲ ಅಕ್ಕ ನಗಸ್ರಿ ಅಂತ. ನಗಸ್ರಿ ಅಂದ್ರೆ ಹೆಂಗ್ ನಗಸ್ಬೇಕು, ಎಲ್ಲಾರು ವಿಕಾರವಾಗಿರ್ಬೇಕು, ಅವಾಗ ನಗು ಬರುತ್ತಾ? ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೆಜ್ಜು ನಾಗವಲ್ಲಿ ಗೆಟಪ್ ಆಗ್ತಾಳೆ. ರವಿಚಂದ್ರ ಗೆಟಪ್ ಆಗ್ತಾಳೆ. ಇಲ್ಲ ನಾನು ಕಾಂಚನ ಇವಳು ದೇವ ಗೆಟಪ್ ಆಗ್ತಾಳೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಕಾಂಚನ ಗೆಟಪ್. ಯಾವ ಬ್ಲಾಗ್ ಬೇಕು ಅಂತ ನಾನು ದೇವ್ರ ಗೆಟಪ್ ಆಗ್ತೀನಿ. ನಾನು ದೇವ್ರ ಗೆಟಪ್ ಆಗ್ತೀನಿ. ವಿಡಿಯೋ ಎಂಡ್ ಮಾಡ್ಬೇಕಾ ಇಲ್ಲ ಸ್ಟಾರ್ಟ್ ಹಂಗೆ ಮಾಡ್ಕೊಳ್ಳಿ? ಅದರಿಂದ ಎಷ್ಟು ಸೆಕೆಂಡ್ ಆಯ್ತು? ಇನ್ನು ಅರ್ಧ ಸೆಕೆಂಡ್ ಆಗಿಲ್ಲ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀನಿ ಅಂತ ಕೇಳ್ಕೊಂಡು ಎಂತ ಅದು ಅವನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಇಲ್ಲ. ಇವ್ರ ಜೊತೆ ಸೇರ್ಕೊಂಡು ನಾನು ತೊಂದ್ರೆ ನಾನು ತೊದ್ರಿ ಅಂತ ಕಂಪ್ಲೇಂಟ್ ಮಾಡಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 3 ಜನ ಒಟ್ಟಾಗೆ ಸಿಗ್ತೀವಿ. ನಾವು 3 ಜನ ಯಾವತ್ತೂ ಬ್ಲಾಗ್ ಮಾಡೋದನ್ನ ನಿಲ್ಸಲ್ಲ. ಓಕೆ ಓಕೆ ಬಾಯ್ ಬಾಯ್ ಮೇಡಮ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್. ಬಾಯ್. ಇವಳು ಮೆಹಂದಿ ಹಾಕೊಬೇಕು ಅಂದ್ಬಿಟ್ಟು ಈ ಕೈಯಲ್ಲಿ ಬಾಯ್ ಮಾಡ್ತಾವಳು. ಮೆಹಂದಿ ತೋರಿಸ್ಬೇಕು. ಇದು ನಮ್ಮ ಅಕ್ಕ ಹಾಕಿದ್ದ ಶ್ರೀತಕ್ಕ. ಚೆನ್ನಾಗಿದ್ಯಾ? ಓಕೆ ಬಾಯ್. ಚೆನ್ನಾಗಿದ್ರೆ ನಿಮಗೂ ಬೇಕಂದ್ರೆ ಹೇಳಿ. ನಮ್ಮ ಅಕ್ಕ ಅಂತ ಕಟ್ ಕಟ್ ಕಟ್. ಓಕೆ ಬಾಯ್.